ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ಅದು ಸರ್ಕಾರದ ವಿರುದ್ಧ ಅಲ್ಲ. ಕೆಲವು ಜನ ಬಿಂಬಿಸ್ತಾ ಇದ್ದಾರೆ, ಆಡಳಿತ ಪಕ್ಷದ ಶಾಸಕರೇ ಸರ್ಕಾರ ವಿರುದ್ಧ ಮಾತಾಡಿದ್ದಾರೆ ಅಂತ. ನಾನೇನು ಸರ್ಕಾರದ ವಿರುದ್ಧ ಮಾತಾಡಿಲ್ಲ. ನೀರಾವರಿ ಯೋಜನೆಗಳು, ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ಆಮೇಲೆ ರಸ್ತೆ, ಇವೆಲ್ಲ ಮೂಲಭೂತ ಸೌಕರ್ಯದ ಬಗ್ಗೆ ನಮಗೂ ಕೊಡಿ. ಈಗ ಮೂರು ತಿಂಗಳು ನದಿ ಬತ್ತಿ ಹೋಗ್ತಿದೆ. ಮಾರ್ಚ್, ಏಪ್ರಿಲ್, ಮೇ ಇದಾಗಲಿ, ಆವಾಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ನಮಗೂ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿರಿ. ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ವಿಳಂಬ ಆಗ್ತಾ ಇದ್ದಾವೆ. ಈಗ ಬಸವೇಶ್ವರ ಯಾತ್ ನೀರಾವರಿ ಮೊದಲೇ ಆಗಿದ್ರೆ, ಈಗ ಒಂದು 4-5 ವರ್ಷದಿಂದ ಆಗಿದ್ರೂ ಎಷ್ಟೋ ಜನ ಬದುಕ್ಬೋದಾಗಿತ್ತು. ಈಗ ಮೊನ್ನೆ ಒಂದು 2 ಮೋಟರ್ಗಳನ್ನು ಚಾಲು ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ. ಈಗ 50% ಜನರಿಗೆ, ಅಂದರೆ ಒಂದು 20,000 to 30,000 ಎಕರೆಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೂ 20,000 to 30,000 ಎಕರೆಗಳಿಗೆ ನೀರು ಕೊಡಬೇಕಾಗಿದೆ. ಆಕ್ವಿಡೇಟ್ಗಳ ಈಗ ಕೂಡಿಸ್ತಾ ಇದ್ದೀವಿ. ಈಗ ಅನಂತಪುರ ಮಠ ನೀರು ಕೆಲವೇ ದಿನಗಳಲ್ಲಿ ಒಯ್ತೀವಿ. ಅದಲ್ಲದೆ ಮುಂದೆ ಅಲ್ಲಿ ಮಲಾಬಾದ್ ಮಠನೂ ನೀರು ಹೋಗಬೇಕು. ಮೊನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ, ನಾನು ಒಂದು ಮೀಟಿಂಗ್ ಕರೀಲತ್ತೇಳಿ ಒತ್ತಾಯ ಮಾಡಿ, ನನ್ನ ವಿನಂತಿಗೆ ಗೌರವ ಕೊಟ್ಟು, ಮಾನ ಕೊಟ್ಟು ಇಬ್ಬರು ಮಂತ್ರಿಗಳು ಮೀಟಿಂಗ್ ಕರೆದ್ರು. ನಾನು ಬಸವೇಶ್ವರ ಯಾತ್ ನೀರಾವರಿ ಸಲುವಾಗಿ ಒಂದು ಮೀಟಿಂಗ್ ಕರೆದ್ರು. ಕಾಂಟ್ರಾಕ್ಟರ್ನ ಮತ್ತು ಎಲ್ಲ ಇಂಜಿನಿಯರ್ ಕರೆಸಿ, ಅದು ಸಹಿತ ನಿಮಗೆ ಏನು ಬೇಕು, ದುಡ್ಡು ಬೇಕೋ ಅಥವಾ ಏನು ಬೇಕೆಲ್ಲ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಕಾಂಟ್ರಾಕ್ಟರ್ಗೂ ತಾಕೀತು ಮಾಡಿದ್ರು, ಇಮಿಡಿಯೇಟ್ ಮುಗಿಸ್ತಾರೆ. ಸಾಕಷ್ಟು ಸಾವಿರಾರು ಅಲ್ಲಿ ಅಡಚಣೆಗಳು ಇದ್ದಾವೆ. ಅದೆಲ್ಲ ನಿಮ್ಗೆ ಹತ್ತಿರ ಹೇಳೋಕ್ಕಾಗೋದಲ್ಲ. ಆ ಅಡಚಣೆಗಳನ್ನೆಲ್ಲ ನಿವಾರಣೆ ಮಾಡಿ ಮುಂದಿನ ಜೂನ್ದಲ್ಲಿ 100ಕ್ಕೆ 100 ಅಂದರೆ 27,000 ಹೆಕ್ಟರ್ ನೀರುಗಳಿಗೆ, 65,000 ಎಕರೆ ನೀರುಗಳಿಗೆ, ಜಮೀನುಗಳಿಗೆ ನೀರನ್ನು ಒದಗಿಸುವಂಥ ಮಾಡಬೇಕು ಅನ್ನೋಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಂಜಿನಿಯರ್ಗಳಿಗೆ, ನಮಗೂ ಮತ್ತು ಅವ್ರ ಕಾಂಟ್ರಾಕ್ಟರ್ಗೆ ಅಲ್ಲಿ ಒಂದು ಆರ್ಡರನ್ನು ಮಾಡಿದ್ದಾರೆ. ಅದು